MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಬಾಯಿಗೆ ಬಂದಂಗೆ ನೀವು ಮಾತಾಡ್ತೀರಿ. ನಿಮ್ಮ ಮಾತಿನಿಂದ ಎಫೆಕ್ಟ್ ಆಗಿರುವಂಥದ್ದು ವಿಜೇಂದ್ರಂಗೆ. ತಿದ್ಕೊಳ್ಳಿಲ್ಲ ಅಂದ್ರೆ ಹುಷಾರ್. ಇದು ಪ್ರಹ್ಲಾದ್ ಜೋಶಿ ರೇಣುಕಾಚಾರ್ಯ ಅವರಿಗೆ ಕೊಟ್ಟಿರುವಂತ ಸ್ಪಷ್ಟ ವಾರ್ನಿಂಗ್. ಜೋಶಿ ಅವರು ವಾರ್ನಿಂಗ್ ಕೊಟ್ಟಿದ್ದಾರೆ, ಸದಾನಂದ ಗೌಡರು ಇದೇ ಮಾತನ್ನು ಹೇಳಿದ್ದಾರೆ. ವಿಜೇಂದ್ರ ಎದುರುಗಡೆನೇ ರೇಣುಕಾಚಾರ್ಯ ಅವರಿಗೆ ಎಚ್ಚರಿಕೆಯ ಸಂದೇಶ. ಸಭೆಗೆ ಬಂದು ಲಿಖಿತವಾಗಿ ದೂರನ್ನು ಕೊಟ್ಟಿದ್ರು ರೇಣುಕಾ ಮತ್ತೆ ರೇಣುಕಾ ಟೀಮ್. ಸಿದ್ದೇಶ್ವರ ಸೋಲಿಗೆ ನಾವು ಕಾರಣರಲ್ಲ ಅಂತ, ನಮ್ಮ ಮೇಲೆ ಅನಗತ್ಯವಾಗಿ ಆರೋಪ ಮಾಡ್ತಾ ಇದ್ದಾರೆ ಅಂತ, ಸೋಲಿಗೆ ಅವರೇ ಕಾರಣ, ಸಿದ್ದೇಶ್ವರ ಟೀಮೇ ಕಾರಣ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಎದುರುಗಡೆ ಇವರು ಲಿಖಿತವಾದಂತಹ ದೂರನ್ನು ಕೊಟ್ಟರು. ಕೇಳತಂಕ ಕೇಳಿದ್ರು ಪ್ರಹ್ಲಾದ್ ಜೋಶಿ. ಅವ್ರಿಗೂ ಅನ್ನಿಸ್ತು ಇದ್ಯಾಕೋ ಮಿತಿ ಮೀರ್ತಾ ಇದೆ ಅಂತ. ಯಾಕಂದರೆ ಎರಡಾ ಸ್ಟೇಟ್ಮೆಂಟ್ಗಳು, ಒಂದಾದ ಮೇಲೊಂದು ಸ್ಟೇಟ್ಮೆಂಟ್ಗಳು, ಜೊತೆಗೆ ದೂರು ಕೊಟ್ಟಿರೋದು ಕೂಡ 10 ಪುಟಗಳ ದೂರು, ಲಿಖಿತ ದೂರು, ರಿಟರ್ನ್ ಕಂಪ್ಲೇಂಟ್. ಹೀಗಾಗಿ ನೋಡತಂಕ ನೋಡಿ ವಿಜೇಂದ್ರ ಎದುರುಗಡೆನೇ ರೇಣುಕಾಚಾರ್ಯಗೆ ವಾರ್ನಿಂಗ್ ಕೊಟ್ಟರು. ಹೇಳಿಕೆ ಕೊಡೋದು ನಿಲ್ಲಿಸಬೇಕು, ಹೇಳಿಕೆ ಕೊಡೋದು ನಿಲ್ಲಿಸಿಲ್ಲ ಅಂದರೆ ಸಮಸ್ಯೆ ಆಗುತ್ತೆ. ನೀವು ಹೇಳಿಕೆ ಕೊಡೋದು ನಿಲ್ಲಿಸಿದರೆ ಮಾತ್ರ ಸಮಸ್ಯೆ ಪರಿಹಾರ ಆಗುತ್ತೆ, ಇಲ್ಲಾಂದ್ರೆ ನಿಮಗೇ ಸಮಸ್ಯೆ ಆಗುತ್ತೆ. ನೀವೇನೋ ಮಾತಾಡ್ಬಿಡ್ತೀರಿ, ನಿಮ್ಮ ಸೈಡ್ ಎಫೆಕ್ಟ್ ರಾಜ್ಯಾಧ್ಯಕ್ಷರಿಗೆ ಆಗ್ತಾ ಇದೆ. ನಿಮ್ಮಿಂದಾಗಿ ಅಂದರೆ ರೇಣುಕಾಚಾರ್ಯ ಅವರ ಸ್ಟೇಟ್ಮೆಂಟಿಂದಾಗಿ ವಿಜೇಂದ್ರ ಕೆಟ್ಟ ಹೆಸರು ತಗೊಳ್ತಾ ಇದ್ದಾರೆ. ಇದು ಪ್ರಹ್ಲಾದ್ ಜೋಶಿ ಮತ್ತು ಡಿ ವಿ ಸದಾನಂದ ಗೌಡರು ಹೇಳಿರುವಂಥ ಮಾತು. ಹೀಗೆ ಹಿಂಡು ದಂಡು ಬಂದಿದ್ರು. ಕೊನೆಗೆ 10 ಜನ ಮಾತ್ರ ಬನ್ನಿ ನೀವು ಮೀಟಿಂಗಿಗೆ ಅಂತ ಹೇಳಲಾಯಿತು. ಸಭೆಯಲ್ಲಿ ಅಗೈನ್ ಸಿದ್ದೇಶ್ವರ ವಿರುದ್ಧ ದೂರುಗಳ ಸುರಿಮಳೆ, ಜೊತೆಗೆ 10 ಪುಟಗಳ ರಿಟರ್ನ್ ಕಂಪ್ಲೇಂಟ್, ಲಿಖಿತ ದೂರು. ಕೆಳಗಡೆ ಸೈನ್ ಹಾಕಿ 10 ಜನ ಕಂಪ್ಲೇಂಟ್ ಕೊಟ್ಟಿರೋದು. 10 ಜನ ಬನ್ನಿ ಅಂದ್ರೆ 60-70 ಜನರನ್ನು ಕರ್ಕೊಂಬರ್ತೀರಿ. ಯಾರು ಹೇಳಿದ್ರು ಅಷ್ಟೊಂದು ಜನರನ್ನು ಕರ್ಕೊಂಬರಕ್ಕೆ? 10 ಜನ ಮಾತ್ರ ಬನ್ನಿ ಅಂತ ಹೇಳಿರೋದು. ಒಬ್ರಿಗೊಬ್ರು ಅಂದ್ರೆ ಆರೋಪ ಪ್ರತ್ಯಾರೋಪಗಳಿವು. ನಿನ್ನೆ ನಾಯಕರು ಹೇಳಿದ್ರು 10 ಜನರನ್ನು ಕರ್ಕೊಂಬರ್ಬೇಕು ಅಂತ. ಆದರೆ ಯಾವ್ಯಾವ ನಾಯಕರು ಎಷ್ಟು ಜನರನ್ನು ಕರ್ಕೊಂಬಂದಿದ್ರು? ಆ ಕಡೆಗೆ ಸಿದ್ದೇಶ್ವರ ಬಣದಿಂದಲೂ ಕೂಡ ಜಾಸ್ತಿ ಜನ ಬಂದಿದ್ರು, ಈ ಕಡೆಗೆ ರೇಣುಕಾಚಾರ್ಯ ಅವರ ಬಣದಿಂದಲೂ ಕೂಡ ಸಾಕಷ್ಟು ಜನ ಬಂದಿದ್ರು. 60ರಿಂದ 70 ಜನರ ಜೊತೆ ಬರ್ತೀರಿ ನೀವು. ಏನು ಅರ್ಥ ಇದು? ಕೊನೆಗೆ 10 ಜನ ಒಳಗಡೆ ಬನ್ನಿ ಅಂದರು. 10 ಜನರ ಎದುರುಗಡೆಗೆ ಚರ್ಚೆ ಶುರುವಾಯಿತು. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.